ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಗಡಿ ಭಾಗದಲ್ಲಿನ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಮುಂಭಾಗ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಮೌರ್ಯ, ಗಿರೀಶ್, ಋಷಿಕೇಶ್, ಸಾಯಿತೇಜ್, ಸಂಜಯ್ ನೇತೃತ್ವದಲ್ಲಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸದೆ ಹೋದರೆ ಕಾಲೇಜು ಆವರಣದಿಂದ ಹೊರಬಂದು ರಸ್ತೆಗೆ ಇಳಿದು ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಾನ್ಯ ಕೆಇ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಈಗ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ BE ಅವ್ರು 4 ವರ್ಷ ಓದಿರ್ತಾರೆ, ಅವರಿಗೆ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ AO ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಸ್ ಏನೇನು ನಡೆದಿದ್ದಾವೆ ಅದ್ಯಾವುದಕ್ಕೂ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಪ್ರೈವೇಟ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜಸ್ ಆಗಲಿ ಅಂತ ನಾವು ಮೊದಲೇ ಸ್ಟ್ರೈಕ್ ಮಾಡಿದ್ವಿ. ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಕಾಲೇಜಸ್ ಪ್ರೈವೇಟೈಸೇಷನ್ ಆಗಬಾರ್ದು ಅಂತಾನೆ ಸ್ಟ್ರೈಕ್ ಮಾಡಿದ್ವಿ. ಆದ್ರೂ ಅದಕ್ಕೇನು ಸರ್ಕಾರ ರೆಸ್ಪಾಂಡ್ ಮಾಡ್ದಲೇ ಪ್ರೈವೇಟೈಸೇಷನ್ಗೆ ಅವರು ಇದನ್ನ ಕೊಟ್ಟರು. ಆದ್ರೂ ಇವಾಗ ಅದನ್ನ ಕೊಟ್ಟಿದ್ದು ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರಿಗೆ AO ಬರೆಯಕ್ಕೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಕೊಡೋದಲ್ದಲೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮಷ್ಟು ನಮ್ಮ ಲೆವೆಲ್ಲೇ ಅಲ್ಲ, ಅವರು ಕಾಂಪಿಟೇಷನ್ ಎಲ್ಲ ನಾವು ಲೆವೆಲ್ ಇಲ್ವೇ ಇಲ್ಲ. ನಮಗೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಗೊತ್ತಿಲ್ಲ, ರಾವೇ ಪ್ರೋಗ್ರಾಮ್ ಅಟೆಂಡ್ ಮಾಡಿರಲ್ಲ ಅವರು ಏನೂ ಗೊತ್ತಿಲ್ಲ. ಅವರು ಒಂದು ಸಾಯಿಲ್ ಇವು ನಾವೇನು ಮಾಮೂಲಿ ಕಲಿತೀವಿ, ಜೆನೆಟಿಕ್ಸ್, ಸಾಯಿಲ್ ಅವೇನು ಕಲ್ತಿರಲ್ಲ. ಅವರು ಸುಮ್ಮನೆ ಅವ್ರೇನೋ ಮಷೀನು, ಸಾಫ್ಟ್ವೇರು, ಹಾರ್ಡ್ವೇರು ಅನ್ಕೊಂಡು ಸಾಫ್ಟ್ವೇರ್ ಹಾರ್ಡ್ವೇರ್ ಅನ್ಕೊಂಡು ಅವ್ರೇನೋ ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಏನೋ ನಾಲೆಡ್ಜೇ ಇರಲ್ಲ. ಅವರಿಗೆ AO ಕೊಟ್ಟು ಅವರು ಸುಮ್ಮನೆ ಏನೇನೋ ಎಕ್ಸಾಮಲ್ಲಿ ಬರೆದು ಅವರು ಏನಾದ್ರು ಅಕಸ್ಮಾತ್ ಆಗಿ ಪಾಸ್ ಆದ್ರೆ ಈಗ ಅಗ್ರಿಕಲ್ಚರ್ ಓದಿರೋರಿಗೆ ತುಂಬಾ ಲಾಸ್ ಆಗುತ್ತೆ. ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇರೋದೇ ಕಡಿಮೆ, 10 ಇರ್ಬೋದು ಮೇ ಬಿ. ಅದಕ್ಕೆ ಆ ಸೀಟ್ ಸಿಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಹುಡುಗರು. ಸೆಕೆಂಡ್ PUಲಿ ಎಷ್ಟು ಓದಿರ್ತಾರೆ, ರಾತ್ರಿ ಹಗಲು ಅಂತಲೇ ಎಷ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರ್ದು ಪ್ರಾಕ್ಟಿಕಲ್ಗೆ ಅಂತಾನೆ ಕೋಚಿಂಗ್ ತಗೊಂಡು ಅಗ್ರಿಕಲ್ಚರ್ ಮಾಡಬೇಕು ಅಂತ ಪ್ಯಾಷನ್ ಇಂದ ಬಂದಿರ್ತಾರೆ. ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ಅಗ್ರಿಕಲ್ಚರ್ ಅಲ್ಲಿ ನಮಗೆ ಜಾಬ್ ಸಿಗಲ್ಲ ಅಂತ. ಆದ್ರೂ ಅವರು ಪ್ಯಾಷನ್ ಇಟ್ಕೊಂಡು ಬಂದು ಅಗ್ರಿಕಲ್ಚರ್ ಮಾಡ್ತಾರೆ. ಅದಕ್ಕೆ ಅವರಿಗೆ ಇವಾಗ AO ಒಂದೇ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮು, ಅವರಿಗೆ ಅವ್ರ ತಂದೆ ತಾಯಿ ಸಾಕೋಕೆ ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗೋದು ಅಂತಂದ್ರೆ ಅದು AO ಮಾತ್ರನೇ. ಅದನ್ನೇ ಇವರು 2017ರಲ್ಲಿ ಅಂದ್ರೆ ಅಲ್ಲಿಗೆ ನೀವೇ ಥಿಂಕ್ ಮಾಡಿ, 9 ವರ್ಷ ಆಯ್ತು AO ಎಕ್ಸಾಮ್ ಬಿಟ್ಟು, ಇವಾಗ ಬಿಡ್ತಾವ್ರೆ. ನಮ್ಮ ಬೇಡಿಕೆ ಏನಂತಂದ್ರೆ, ಪ್ರತಿ ವರ್ಷನೂ AO ಕಡಿಮೆ ಸೀಟ್ ಆಗ್ಲಿ, 100 ಸೀಟ್ ಆಗ್ಲಿ, 50 ಸೀಟ್ ಆಗ್ಲಿ, ಪ್ರತಿ ವರ್ಷನೂ AO ಎಕ್ಸಾಮ್ ನ ಕಂಡಕ್ಟ್ ಮಾಡ್ಲೇಬೇಕು ನೀವು. ಈಗ ಪ್ರತಿ ವರ್ಷ ಇವಾಗ ಆಲೇ ನಮ್ಮ ಸೀನಿಯರ್ಸ್ 2017ರಲ್ಲಿ ಪಾಸ್ ಔಟ್ ಆಗಿರೋರು ಇವಾಗ ಆಲ್ಮೋಸ್ಟ್ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗಿರುತ್ತೆ. ಅಗ್ರಿಕಲ್ಚರ್ ಬಗ್ಗೆ ಅವ್ರು ಓದಿರೋದೆಲ್ಲ ಮರ್ತೋಗಿರ್ತಾರೆ. ಅವ್ರು ಆರಾಮಾಗಿ ಆಲೇ ಎಷ್ಟೋ ಜನ ಮಾಮೂಲಿ ಇಲ್ಲಿ ಇಂಡಸ್ಟ್ರಿಗೆ 15,000 ಸಂಬಳಕ್ಕೆ ಹೋಗಿ ಆರಾಮ್ ಮದುವೆ ಮಾಡ್ಕೊಂಡಿರ್ತಾರೆ. ಇವಾಗ ಅವ್ರು ಬಂದು AO ಬರೀರಿ ಅಂದ್ರೆ ಹೆಂಗಾಗುತ್ತೆ? ಇವಾಗ ನೀವು ಜಸ್ಟ್ ಪಾಸ್ ಔಟ್ ಆಗಿದ ತಕ್ಷಣ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅವಾಗ ಬರ್ದು ಅವರು AO ಎಕ್ಸಾಮ್ ಆಗಿ ಅವ್ರ ಮುಂದಿನ ಫ್ಯೂಚರ್ ನೋಡ್ಕೊಂತಾರೆ. ನೀವು 2017ರಲ್ಲಿ ಪಾಸ್ ಔಟ್ ಆಗಿರೋರು 2026ರಲ್ಲಿ ನೀವು ಎಕ್ಸಾಮ್ ಬರೀರಿ ಅಂದ್ರೆ ಅದು ಹೆಂಗಾಗುತ್ತೆ? ಅವ್ರು ಆಲೆ ಫುಲ್ ಏನೋ 15,000 ಸಂಬಳಕ್ಕೆ ಫಿಕ್ಸ್ ಆಗಿರ್ತಾರೆ. ನೀವು ಅದಕ್ಕೆ AO ಪ್ರತಿ ವರ್ಷ ಕಂಡಕ್ಟ್ ಮಾಡಬೇಕು. ಮತ್ತೆ BE ಇಂಜಿನಿಯರಿಂಗ್ ಅವ್ರಿಗೆಲ್ಲ ಇದು ಕ್ಯಾನ್ಸಲ್ ಮಾಡಬೇಕು. ಮೇನು ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಏನೇನ್ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅಗ್ರಿಕಲ್ಚರ್ ಇದಾವೆ ಅವ್ರಿಗೆ ಮಾತ್ರ ಕೊಡಬೇಕು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅಗ್ರಿಕಲ್ಚರ್ ತಾಂಡಿರ್ತಾರೆ. ಅದಕ್ಕೆ ಅಷ್ಟೇ ನಮ್ಮ ಬೇಡಿಕೆ.